ಹಲೋ ಗಾಯ್ಸ್, ನೋಡಿ ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಇವಾಗ ಅಡುಗೆಗೆ ಇಟ್ಕೊಂಡಿದ್ದೀನಿ. ಒಬ್ಬಟ್ಟು ಮಾಡೋಣ ಅಂತ ಒಬ್ಬಟ್ಟು ಮಾಡಿ ತುಂಬ ದಿನ ಆಗಿತ್ತು. ನನಗಂತೂ ಸ್ವೀಟ್ ಅಂದರೆ ತುಂಬ ಇಷ್ಟ. ಆದರೆ ಸರ್ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿರಿ. ಏನು ಬೆಡ್ ಕಾಫಿ ಬೇಕಾ? ಬೆಡ್ ಕಾಫಿ ನೀನು ನಂಗೆ ತಂದು ಕೊಡ್ತಿಲ್ಲ ಆ ಥರ ಬೆಡ್ ಕಾಫಿ. ಹಾಂ, ನಾನು ತಗೊಂಬರೋದು. ಈ ಥರ ಎದ್ಬಿಟ್ಟು 1 hour ಬೆಡ್ ಮೇಲೇ ಈ ಥರ ಸ್ಕ್ರೋಲ್ ಮಾಡ್ಕೊಂಡಿರ್ತಾನೆ. ಸೊ ನಾನು ಏನೇನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ಇನ್ನು. ಫಸ್ಟ್ ಇದೆಲ್ಲ ಅಡುಗೆ ಮಾಡಿ ಆಮೇಲೆ ನಿಮಗೆ ತೋರಿಸ್ತೇನೆ. ಇನ್ ಬಿಟ್ವೀನ್ ಶಫಿ ಎದ್ದು ಬಂದರೆ ಅವನು ಬ್ಲಾಗ್ ಕಂಟಿನ್ಯೂ ಮಾಡ್ತಾನೆ. ಬೇಳೆ ಬೇಯಿಸೋಕ್ಕಿಟ್ಟಿದ್ದೀನಿ. ಲೆಟ್ಸ್ ಸಿ ಹೆಂಗಾಗತ್ತೆ ಅಂತ. ಬರೀ ಜಗಳ ಆಡು ಹಬ್ಬದ ದಿವಸನೂ ಜಗಳ ಆಡ್ತೀಯ ನೀನು. ಏನಂತ ಮಾಡ್ಬೇಕು ನಿನಗೆ? ಹಾಂ, ಕೊಡಿ ಇಟ್ಕೊತೀನಿ. ಏನು ಇಟ್ಕೊಂತೀಯ? ನಾನು ಇದನ್ನು ಮಾಡ್ತೀನಿ, ನೀನು ಆನ್ ಮಾಡಿ ತಗೋ. ಎಣ್ಣೆ ಆಗೈತೆ ಕೈ ಅದಕ್ಕೆ. ಬಿಡು, ಆದರೂ ಒಂದು ಕಿತಾಪತಿ ಮಾಡ್ತಾರೆ. ಗ್ಯಾಸ್ ಹಚ್ಚಕ್ಕೆ ಬರೋದು ನೋಡಿ. ಇವಾಗ ಎದ್ಬಿಟ್ಟು ಎಷ್ಟೊತ್ತಿಗೆ ಎದ್ದಿದ್ದಾನೆ ಕೇಳ್ತೀನಿ. ಹಬ್ಬದ ದಿನ ಕಡಿಮೆ ಐತೆ. ಏನೇನು ಅಡುಗೆ ಮಾಡಿದ್ಯಾ ಮಗು? ತೋರ್ಸು. ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಏನೇನು ಮಾಡವಳೆ? ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಕೋಸಂಬರಿ ಮಾಡವಳೆ. ಇದು ವಡ ಸಾಂಬಾರು. ಇಷ್ಟೊಂದು ಮಾಡಿದ್ಯಾ ಒಬ್ಬಟ್ಟಿಗೆ? ಆಯ್ತಾ? ಇದು ಸಾಂಬಾರು, ಒಬ್ಬಟ್ಟು ಸಾಂಬಾರು. ಇದು ರೈಸ್. ಸಾರಿ, ಇದು ಪಲ್ಯ, ಇದು ಸಾಂಬಾರು. ಮತ್ತೆ ಆಯ್ತಾ? ಅದು ಪಲ್ಯ ಅಷ್ಟೇ. ಇನ್ನು ಏನಾದರೂ ಮಾಡಬೇಕಾಗಿತ್ತಾ ಎಕ್ಸ್ಟ್ರಾ? ಏನಾದರೂ ಕಡಿಮೆ ಇದೆಯಾ? ಎಲ್ಲ ಕರೆಕ್ಟಾಗಿ ಐತೆ ಬಿಡಮ್ಮ. ಇವಾಗ ಹೇಳ್ಬಿಡು. ಹೋಟ್ಲಿಂದ ಆರ್ಡರ್ ಮಾಡಿಬಿಟ್ಟು. ನೀನು ಹೇಳ್ಬಿಟ್ಟಲ್ಲ, ಎಲ್ಲ ಹೋಟ್ಲಿಂದ ಆರ್ಡರ್ ಮಾಡಿರೋದು ಗೈಸ್. ಎಲ್ಲ ಹೋಟ್ಲಿಂದ ಆರ್ಡರ್ ಮಾಡೋಳೆ. ಇವಳು ಏನೂ ಮಾಡಿಲ್ಲ, ತೋರ್ಸಕ್ಕೆ ಮಾತ್ರ ಮಾಡ್ತಾವಳೆ. ಸೊ ಇವಾಗ ಮೇಡಮ್ ಒಬ್ಬಟ್ಟು ಮಾಡ್ತಾವ್ರೆ. ನಾನು ಒಂದು ಸ್ವಲ್ಪ ಫ್ರೆಶ್ ಆಗಬೇಕು. ಹೇರ್ ಕಟ್ ಮಾಡಿಸೋದೈತೆ. ನಾನು ಇವತ್ತು ಹಬ್ಬ, ಹೇರ್ ಕಟ್ ಮಾಡಿಸ್ಬೇಡ ಅಂತ ಹೇಳ್ತಾ ಇದ್ದೀನಿ. ಬಟ್ ಏನು ಮಾತೆಲ್ಲ ಕೇಳಲ್ಲ ಇವನು. ಏನಿಲ್ಲ, ಮಾಡಿಸ್ಬೋದು. ಸೊ ಇವತ್ತು ಹೇರ್ ಫುಲ್ಲು ಹೊಸ ಹೇರ್ ಸ್ಟೈಲು, ಫುಲ್ ಶಾರ್ಟ್, ಫುಲ್ ಕೂದಲು ಎಗುರಿಸ್ಬಿಡ್ತೀನಿ ಇವತ್ತು. ಸೊ ಮೇಡಮ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಖುಷಿ. ನನಗೆ ಅವ್ನು ಹೇರ್ ಕಟ್ ಎಲ್ಲ ಮಾಡಿದ್ರೆ ಇಷ್ಟ. ಇವಳು ಮುಂಚೆ ಏನು ಹೇಳ್ತಿದ್ಲು ಗೊತ್ತಾ? ಅವಳು ನನಗೆಲ್ಲ ಬಿದ್ದಿದಂತೆ, ನನ್ನ ಕೂದಲಿಗಂತೆ ಬಿದ್ದಿದ್ದು. ಹೌದು, ನೀನು ಆ ಕೂದಲು ಕಟ್ ಮಾಡಿಸಿದ್ರೆ ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳ್ತಾ ಇದ್ದೆ. ನಾನು ಕೂದಲು ಕಟ್ ಮಾಡಿಸ್ಬಿಟ್ರೆ ಮಾತಾಡೋದೇ ಇಲ್ಲಪ್ಪ. ಇವಾಗೇನು ಬಿಡ್ತಾಳ ನನಗೆ? ಇವಾಗೇನು ಮಾಡ್ತೀಯಾ? ನಾನು ಏನೂ ಹೇಳಲ್ಲ ನಿಮಗೆ. ಸೊ ಗೈಸ್, ಊಟ ಅಂತೂ ತಿಂತೀನಿ. ತಿಂದಾದ್ಮೇಲೆ ಮೇಡಮ್ಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಾನು ಫ್ರೆಶ್ ಆಗಬೇಕು. ಅದಕ್ಕೆ ನಾನು ಹೋಗ್ಬಿಟ್ಟು ಮಸ್ತಾಗೆ ನಮ್ಮ ಸಲೂನ್ ಅವ್ನಿಗೆ ಹೇಳಿದ್ದೀನಿ ಹೇರ್ ಕಟ್ ಮಾಡಬೇಕು ಹೊಸದಾಗಿ. ಅದು ಹೆಂಗೆ ಮಾಡ್ತೀಯ ಗೊತ್ತಿಲ್ಲ, ಮಾಡು ಅಂತ ಹೇಳಿದ್ದೀನಿ ಅವನಿಗೆ. ನೋಡೋಣ. ತುಂಬ ಲಾಂಗ್ ಹೇರ್ಸ್ ಬಿಟ್ಟಾಯಿತು, ಶಾರ್ಟ್ ಹೇರ್ ಮಾಡೋಣ ಒಂದು ಸ್ವಲ್ಪ. ಆಲ್ಮೋಸ್ಟ್ ನಾನು ಯಾವತ್ತೂ ಶಾರ್ಟ್ ಇಟ್ಟೇ ಇಲ್ಲಲ್ಲ, ತುಂಬ ರೇರು ಇಟ್ಟಿದ್ದೀನಿ, ತುಂಬ ರೇರು. ನೋಡೋಣ ಶಾರ್ಟ್ ಹೇರ್ಸ್ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ. ಹೇರ್ ಸ್ಟೈಲ್ ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಚೆನ್ನಾಗಿಲ್ಲ, ಏನಿಲ್ಲ, ಚೆನ್ನಾಗಿ ಕಾಣ್ತಾನೆ. ಆದರೆ ನನಗಿಂತ ಚಿಕ್ಕೊಂತ ಕಾಣ್ತಾನೆ. ಗಂಡು ಮಕ್ಕಳು ವಯಸ್ಸಾಗ್ತಾ ಆಯ್ತಾ ಚಿಕ್ಕವರಾಗ್ತಾರೆ ಅಂತ ಹೇಳು. ಅದೇ ಹೆಣ್ಮಕ್ಳು ವಯಸ್ಸಾಗ್ತಾ ಹಾಕಿರೋ ಮೇಕಪ್, ಫೌಂಡೇಶನ್, ಅದು ಇದು. ನಾವು ಹೆಣ್ಮಕ್ಳು ಏನೇನು ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಡಿಬೇಟಿಗೆ ಕುತ್ಕೊಂಡ್ರೆ ಏನ್ ಸ್ಯಾಕ್ರಿಫೈಸ್ ಮಾಡ್ತೀವಿ? ಇಡೀ ಬಾಡಿನ ಸ್ಯಾಕ್ರಿಫೈಸ್ ಮಾಡ್ತೀವಿ ಹೆಣ್ಮಕ್ಳು, ಅದನ್ನ ತಿಳ್ಕೊ. ಸರಿ, ಓಕೆ. ಯಾವ ಥರ ಹೇರ್ ಸ್ಟೈಲ್ ಮಾಡಿಸ್ಬೇಕು ಹೇಳು? ಏನಾದ್ರೂ ಮಾಡಿಸ್ಕೊಳಪ್ಪ. ನಾನಂತೂ ನಿನ್ನ ಹೇರ್ ಸ್ಟೈಲ್ ಸವಾಸಕ್ಕೆ ಬರಲ್ಲ. ಏನಾದರೂ ಮಾಡ್ಕೊ. ಕಟ್ ಮಾಡಿಸ್ಬಾರ್ದ ಮತ್ತೆ ಕೂದಲು? ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ, ಓಕೆನಾ? ಇವಾಗ ಸದ್ಯಕ್ಕೆ ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ ವರ್ಕೌಟು. ಸೊ ಡಯಟ್ ಏನೂ ಮಾಡ್ತಲ್ಲ. ನಾನು ಡಯಟ್ ಮಾಡಿದ್ದೆಲ್ಲ ನನ್ನ ಕೂದಲೇ ತಿನ್ಕೊಂಬಿಡುತ್ತೆ. ಸೊ ದಟ್ ಈಸ್ ದ ರೀಸನ್. ದಪ್ಪ ಆಗಲ್ಲ ನಾನು, ಅದೇ ಮೇನ್ ರೀಸನ್ನು. ಎಗರಿಸ್ಬಿಡ್ತೀನಿ ಕೂದಲು. ಏನು ಅದೇ ಮೇನ್ ರೀಸನ್ ಅಂದರೆ ಕಟ್ ಮಾಡ್ತೀಯ ಇದನ್ನ? ಅಲ್ಲ ಕಣೋ, ಇದು ಗೊತ್ತು. ಒಬ್ಬಟ್ಟು ಹಾಳು ಮಾಡಿದ್ಯಾ ನೀನು? ತೋರ್ಸು. ಬಿಸಿ ಇಬ್ರು ಜೊತೆ ಕುತ್ಕೊಂಡು ತಿನ್ನೋಣ. ಇವಾಗ ಹಾಕೊಡ್ಲಾ? ಎದ್ಬಿಡು, ನಡಿ.
ಹಾಕ್ಕೊಡ್ತೀನಿ. ನಂಗೆ ಬರೀ ಒಬ್ಬಟ್ಟು ಹಾಕ್ಕೊಡು ಫಸ್ಟು, ಆಮೇಲೆ ನಿನ್ನ ಜೊತೆ ಕುತ್ಕೊಂಡು ತಿಂತೀನಿ. ತುಪ್ಪ ಗಿಪ್ಪ ಹಾಕ್ಕೊಡು ನನಗೆ. ಸರಿ ಆಯ್ತು. ಬ್ಯಾಟಿಂಗ್ ಮಾಡ್ತೀನಿ. ಆ್ಯಕ್ಚುಲಿ ಅವನಿಗೆ ಬಿಸಿ ಬಿಸಿ ಒಬ್ಬಟ್ಟಾದ್ರೆ ಇಷ್ಟ. ಬಿಸಿ ಬಿಸಿದು ಫುಲ್ ತುಪ್ಪ ಹಾಕ್ಬೇಕು ಅವನಿಗೆ. ಒಬ್ಬಟ್ಟು ಹಾಲು ಅದು ಏನಿಲ್ಲ, ಒಬ್ಬಟ್ಟು ಹೂರ್ಣ ಅಷ್ಟ. ಎಂತ ಹೂರ್ಣದಿಂದ ಅಷ್ಟೇ. ಹೂರ್ಣ ಅಂದ್ರೆ ನಿಂಗೆ ಹೇಳಕ್ಕಾಗಲ್ಲ. ನಿಮಗೆ ಹೂರ್ಣ ಅಂದ್ರೆ ತಿನ್ನೋಕೆ ಮಾತ್ರ ಗೊತ್ತು ನಿಮಗೆ. ಮಗು ಹಾಕ್ಬೇಕು ತುಪ್ಪ, ಅದು ಅತಿಯಾಗಿ ಹಾಕ್ಬಿಟ್ಟಿದ್ಯಲ್ಲಮ್ಮ. ನಿಂಗೆ ಇಷ್ಟ ಅಲ್ಲ, ಅದಕ್ಕೆ ಇಷ್ಟ ಅಂತ ಹೇಳ್ಬಿಟ್ಟು. ಓಕೆ, ನಾನು ಇವಾಗ ವ್ಲಾಗ್ ಮಾಡಕ್ ಕಷ್ಟ ಐತೆ. ಹೋಗು ರಿವ್ಯೂ ಹೇಳು. ತಗೋ ಆಯ್ತು, ಇಲ್ಲೇ ಹೇಳ್ತೀನಿ ರಿವ್ಯೂ. ಸರಿಯಾಗಿ ಸುಡ್ತಾ ಇದೆ ಇಲ್ಲಿ ಸುಡ್ತಾ ಇದೆ. ಇದನ್ನು ಒಬ್ಬಟ್ಟು ಇಷ್ಟ. ಇದಕ್ಕೇನು ಹಾಕಲ್ವ ಇನ್ನು? ಏನು ಬೇಕು ಹೇಳು? ಹಾಲು ಬೇಕಾ? ನಮ್ಮ ಸೈಡ್ ಎಲ್ಲ ಹಾಲು ಇದೆಲ್ಲ ಹಾಕೊಂಡು ತಿಂತೀವಿ. ನಿಜ ಏನು? ಎಲ್ಲ ಚೆನ್ನಾಗಿದೆಯಾ? ಸರಿ, ತಗೊಂಡೋಗಿ ಬ್ಯಾಟಿಂಗ್ ಮಾಡು. ನಾನು ಬಿಸಿ ಬಿಸಿದು ಮಾಡ್ತಾ ಇರ್ತೀನಿ, ಕೊಡ್ತಾ ಇರ್ತೀನಿ. ಇಲ್ಲ ಸಾಕು, ಮತ್ತೆ ಇದು ಒಂದೇ ತಿನ್ನೋದು ನಾನು. ಮತ್ತೆ ನಿನ್ನ ಜೊತೆ ಕುತ್ಕೊಂಡು ತಿಂತೀನಿ. ಜೊತೆ ಕುತ್ಕೊಂಡು ತಿಂತೀನಿ. ಕರೆಕ್ಟಾಗಿ ಮಸ್ತಾಗೈತೆ ಒಬ್ಬೊಬ್ರು ಒಬ್ಬಟ್ಟು ಫುಲ್ಲು ಸ್ವೀಟ್ ಮಾಡಿಬಿಡ್ತಾರೆ. ನನಗೆ ಫುಲ್ ಸ್ವೀಟ್ ಇಷ್ಟನೇ ಇಲ್ಲ, ಸ್ವೀಟ್ ಕಡಿಮೆ ಇರಬೇಕು. ಕರೆಕ್ಟ್ ಆಗುತ್ತೆ. ನಾನು ಆಫ್ ಮಾಡಲ ವ್ಲಾಗು. ನೆಕ್ಸ್ಟ್ ಇಬ್ಬರು ಕುತ್ಕೊಂಡು ಊಟ ಮಾಡ್ತಾ ಇರೋದು. ಇಬ್ಬರು ಕುತ್ಕೊಂಡು ಊಟ ಮಾಡ್ತಾ ಇರೋದು. ನಾನು ಸಲೂನ್ಗೆ ಹೋಗಿ ಕಟ್ ಮಾಡ್ಕೊಂಡು ಬರೋಣ, ಆಮೇಲೆ ಊಟ ಮಾಡೋಣ. ಸರಿ ಆಯ್ತು. ಸರಿ ಆಯಿತು, ಪುಂಗ್ಬೇಡ ಬಿಡು, ಊಟ ತಿನ್ಕೊಂಡೆ ಹೋಗೋಣ. ಸೊ ಎಲ್ಲ ಅಡುಗೆ ಎಲ್ಲ ಮಾಡಾಗೈತೆ. ಮೇಡಮ್ ಬಡಿಸಿದ್ದಾರೆ ಇಲ್ಲಿ. ಏನು ಬರೀ ತುಪ್ಪ ಹಾಕ್ಬಿಟ್ಟಿದ್ಯಾ? ಸಾಂಬಾರು ಹಾಕಲ್ವಾ ಅದಕ್ಕೆ? ಸಾಂಬಾರು ತಿನ್ಬೇಕಾದ್ರೆ ಹಾಕೋಬೇಕು. ಅದಕ್ಕೆ ಸೈಡಿಗೆ ತೊಗೊಂಬಂದು ಇಟ್ಬಿಟ್ಟಿದ್ಯಾ? ಸ್ನ್ಯಾಪ್ ಹಾಕ್ಬಿಡೋಣ. ಸ್ನ್ಯಾಪ್? ಅಯ್ಯೋ, ಜೀವನದಲ್ಲಿ ಸ್ನ್ಯಾಪು ಯಪ್ಪ. ನೋಡ್ರಿ, ಇದು ಒಬ್ಬಟ್ಟು ಮಾಡೋಳೆ, ಕೋಸಂಬರಿ ಮಾಡೋಳೆ, ವಡೆ ಮಾಡೋಳೆ, ಇದು ಯಾವುದೋ ಪಲ್ಯ ಮಾಡೋಳೆ, ಅನ್ನ ಸಾಂಬಾರು. ಮಗು ಇನ್ನೂ ಏನೇನೋ ಮಾಡ್ತಿದ್ದಲ್ಲೇ ಮಗು, ಇವತ್ತೇನು ಕಡಿಮೆ ಮಾಡಿದ್ಯಾ? ಏನು ಮಾಡ್ತಾ ಇದ್ದೆ ಹೇಳು? ಆ್ಯಕ್ಚುಲಿ ಅದು ಏನಾಗ್ತಾ ಇತ್ತು? ಕಾಳು ಪಲ್ಯ ಅದು ಇದು. ಕಾಳು ಪಲ್ಯ ಇಲ್ವಾ? ಹೌದಾ? ನಾನು ತಟ್ಟೆಲಿ ಹಾಕೊಡ್ತಾ ಇದ್ದೆ. ಸೊ ನನಗೆ ಎಷ್ಟೊಂದು ವೆರೈಟೀಸ್ ಅನಿಸ್ತಾ ಇತ್ತು. ಇದು ದೊಡ್ಡ ಪ್ಲೇಟರು. ಸೊ ನಿಂಗೆ ಗೊತ್ತಾಗ್ತಾ ಇಲ್ಲ. ದೊಡ್ಡ ಪ್ಲೇಟರ್ ಅಲ್ಲ, ಪ್ಲ್ಯಾಟರ್. ಇವಾಗ ನಾನಂತೂ ಒಬ್ಬಟ್ಟು ಬ್ಯಾಟಿಂಗ್ ಮಾಡಿದೆ. ಮೇಡಮ್ ತಿನ್ನಿಸ್ತಾಳೆ ನನಗೆ. ನಾನು ಫಸ್ಟ್ ಕೋಸಂಬರಿ ತಿನ್ನಿಸ್ತಾಳೆ. ಹೆಂಗಿದೆ ಗೈಸ್? ನೀವು ಬನ್ನಿ ನಮ್ಮ ಮನೆಗೆ. ನನಗೆ ಆ್ಯಕ್ಚುಲಿ ಅಡುಗೆ ಮಾಡಿ ತಿನ್ಸೋಕ್ಕೆ ಜನಕ್ಕೆ ತುಂಬ ಇಷ್ಟ ಕೂಡ. ನಿಮ್ಮ ಫೇವ್ರೇಟು? ನನ್ನ ಫೇವ್ರೇಟ್ ಅಂತ ಏನಲ್ಲ, ಇದು ಆ್ಯಸ್ ಯೂಶುವಲ್ ಕಾಳು ಪಲ್ಯ. ಚೆನ್ನಾಗಿದೆಯಾ? ಹೇಳ್ಬೇಕು, ಕ್ಲೀನಾಗಿ ರಿವ್ಯೂ ಕೊಡಬೇಕು. ಮಸ್ತಾಗಿದೆ. ಪಲ್ಯದಲ್ಲೇ ತಿನ್ಬಿಡ್ಬೋದಲ್ಲ, ಅನ್ನ ಸಾರು ತಿನ್ಬೋದು. ಮಸ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನ, ತುಪ್ಪ ಮತ್ತು ಕಾಳು. ಇದನ್ನೇನಂತಾರೆ ಗೊತ್ತಾ? ಏನೋ ಅಂತಾರೆ, ನಂಗೂ ಗೊತ್ತಿಲ್ಲ. ನನಗೆ ಗೊತ್ತು, ಒಬ್ಬಟ್ಟು ತಣ್ಣಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟೆ. ಅದಕ್ಕೆ ಬಿಸಿ ಬಿಸಿ ಹಂಗೆ ಪ್ಲೇಟ್ ಮೇಲೆ ಹಾಕ್ಸ್ಕೊಂಡು ತುಪ್ಪ ಹಾಕ್ಸ್ಕೊಂಡು ಬ್ಯಾಟಿಂಗ್ ಮಾಡಿಬಿಟ್ಟೆ. ಆಯಿತು, ನೀನು ಒಬ್ಬಟ್ಟು ಮಾಡಿಕೊಡು, ನಾನು ಬಿಸಿ ಬಿಸಿ ತಿಂತೀನಿ. ಹಾಂ, ಏನು ನೀನು ಮಾಡ್ದಂಗೆ ನಾನು ತಿಂದಂಗೆ. ನಿನ್ಗಿಂತ ಚೆನ್ನಾಗೇ ಮಾಡ್ತೀನಿ ಕಣೆ ಒಡೆ. ಆಯ್ತು ಗೈಸ್. ಯೂಶಲಿ ಶಫಿ ಸ್ವೀಟ್ ತಿನ್ನೋದೇ ಇಲ್ಲ, ಅವ್ನು ತಿಂದಿರೋದೇ ನೋಡಿಲ್ಲ. ಬಟ್ ಲಾಸ್ಟ್ ವರ್ಷ ಯಾವುದೋ ಹಬ್ಬಕ್ಕೆ ಮಾಡಿದ್ದೆ, ಗಣೇಶ ಹಬ್ಬಕ್ಕೆ ನಾನು ಮಾಡಿದ್ದೆ ಅಡುಗೆ. ಅವ್ನು ಎದ್ದೋಳೋ ಅಷ್ಟರಲ್ಲಿ ಫುಲ್ ಸರ್ಪ್ರೈಸ್ ಅವ್ನಿಗೆ. ತಿನ್ಬಿಟ್ಟು ಫುಲ್ ಅವಾಗಿಂದ ಅವನು ನಾನು ಅವತ್ತೇ ನೋಡಿದ್ದು ಸ್ವೀಟ್ ತಿಂತಾನೆ ಅಂತ. ಒಬ್ಬಟ್ಟು ತಿನ್ನೋಕ್ಕೆ ಹೋಗಲ್ಲ ನಾನು, ಇವ್ರ ಕೈಯಿಂದ ತಿಂದಾದ್ಮೇಲಿಂದ ಇಷ್ಟ ಆಗಿದೆ. ಬಿಕಾಸ್ ಫುಲ್ ಸ್ವೀಟ್ ಮಾಡಲ್ಲ. ಯಾಕಂದರೆ ತುಂಬ ಕಡೆ ನಾನು ನೋಡಿದ್ದೀನಿ, ಆಲ್ಮೋಸ್ಟ್ ತುಂಬ ಸ್ವೀಟ್ ಮಾಡಿಬಿಡ್ತಾರೆ. ಅದು ಒಂಥರ ಮಕ್ಕೊಡಿರುತ್ತೆ ಸ್ವೀಟು. ನಾನು ಸ್ವೀಟ್ಸ್ ತಿನ್ನಲ್ಲ ಅದಕ್ಕೆ. ನೆಕ್ಸ್ಟು ಸೀದಾ ಇಲ್ಲಿಂದ ಹೊಡಿತೀನಿ. ಹೇರ್ ಕಟ್. ಏನು ಹೊಡಿತೀನಿ ನೋಡ್ಕೊಂಡು ನೀವಾದ್ರೂ ಬುದ್ಧಿ ಹೇಳಿ ಅವನಿಗೆ. ತುಂಬ ಜನ ಹೇಳ್ತಾರೆ ನೋಡು, ಅಣ್ಣ ಯಾಕೆ ಕೂದಲು ಕಟ್ ಮಾಡಿಸ್ದೆ ಅಂತ ಪಕ್ಕ ಹೇಳ್ತಾರೆ. ನೀನು ನನಗೆ ಇಷ್ಟಪಡ್ತಾಯಿಲ್ಲ, ನಾನು ಕೂದಲಿಗೆ ಇಷ್ಟಪಡ್ತಾ ಇರೋದಲ್ಲ ನೀನು. ನೀನು ನನ್ನನ್ನು ಇಷ್ಟಪಡ್ತಾ ಇಲ್ಲ, ನಾನು ಕೂದಲು ಇಷ್ಟಪಡ್ತಾ ಇದೆಯಾ? ನಾನೇನು ಹೇಳಿದ್ದೀನಿ, ಹೋಗಿ ಗುಂಡೋಡಿಸ್ಕೊಂಬ. ಶಾರ್ಟ್ ಮಾಡಿಸ್ಲಾ? ಶಾರ್ಟ್ ಮಾಡಿಸ್ಬೇಡ, ಹೊಡ್ಸಂಗಿದ್ರೆ ಗುಂಡೋಡ್ಸು. ನೋಡಿದ್ರಾ ಎಷ್ಟು ಸಲೂನೆಲ್ಲ ಸಿಗೋದು, ನಾನು ಕೂದಲು ಕಟ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಏನು ಯಾವ ಗಂಡ ತಾನೇ ಹೆಂಡತಿ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಧೈರ್ಯ ಬರುತ್ತೆ. ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಶಫಿಗೆ ಈ ಥರ ತಿನ್ನಿಸ್ಬೇಕು, ಈ ಥರ ತಿನ್ನಿಸ್ತಾ ಇದ್ರೆ ತಿಂತಾನೇ ಇರ್ತಾರೆ. ನಾನು ಮಗುಗೆಲ್ಲ ತಿನ್ಸೋದು ಪ್ರಾಕ್ಟೀಸೇ ಮಾಡ್ಕೊಳ್ಳೋದು ಬೇಡ. ನನ್ನ ಮಗಳಿಗೆ ನಾನೇ ತಿನ್ನಿಸ್ತೀನಿ.
ಏಯ್ ಅಪ್ಪ ಏನು ಡೈಲಾಗ್ಗಳು ನೋಡಿ ಕಲ್ತ್ಬಿಟ್ಟಿದ್ಯಾ ನೀನು. ಕ್ಯಾಮ್ರಾ ಆನ್ ಆಗಿದ್ದಂಗೆ ಏನು ಡೈಲಾಗ್ಗಳು ಸ್ಟಾರ್ಟು. ನಿಜ ನಾನು ಹಿಂಗೆ ನೋಡ್ಕೊಳಲ್ವಾ? ಆಯಿತು ತಿನ್ಸು ಹೋಗ್ಲಿ ಬೇಗ. ಇವಾಗ ನೋಡ್ಕೊತಾ ಇರೋದೇನಿದು, ಇದು ತಿನ್ನಿಸ್ತಾ ಇರೋದು ಇದೆಲ್ಲ ಏನಿದೆ? ನಿಜ ಹೇಳು, ನೆನ್ನೆ ನೈಟ್ ಹೋಗಿದ್ವಲ್ಲ, ಅಲ್ಲಿ ಚೆನ್ನಾಗಿತ್ತ ಊಟ, ಇಲ್ಲಿ ಚೆನ್ನಾಗಿದೆಯಾ? ಅಲ್ಲೇ ಚೆನ್ನಾಗಿತ್ತಲ್ವಾ? ಹಾಂ, ಮನೆ ಊಟ ನಿಮಗೂ. ಹೋಟೆಲ್ ಎಷ್ಟೇ ಇದ್ರು. I just had to let you know you're